ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿತಿನ್ ಗುತ್ತೇವಾಡಿಗಳು ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಮತ್ತು ದಯಾನಂದ್ ಧಾರವಾಡ್ಕರ್ ಮಾಜಿ ಜಿಡಿಎ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಆರ್ಥಿಕವಾದ ಸ್ವಾಗತ. ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅವರ ಮ್ಯಾಕೇನಿಜ್ ಅವರು ಕೂಡ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಕಳೆದ 1ನೇ ತಾರೀಕು ಹಿಡಿದು ಇಲ್ಲಿವರೆಗೆ ಏನೇನು ಘಟನಾವಳಿಗಳಾಗಿವೆ ಅದ್ರ ಬಗ್ಗೆ ನಿಮ್ಮೆಲ್ಲರಿಗೆ ಮಾಹಿತಿ ಇದ್ರೂ ಸಹಿತ ಸ್ವಲ್ಪವಾಗಿ ಗಮನ ಸೆಳೆಯಕ್ಕೆ ಬಯಸ್ತೀನಿ. ಕಳೆದ 21ನೇ ತಾರೀಕು ರಾಜ್ಯ ಸರ್ಕಾರ ಆಳಂದ ಏನು ಕೇಸ್ ವಾಪಸ್ ಪಡೆದುಕೊಡ್ತು. ರಾಘವ ಚೈತನ್ಯ ಶಿವಲಿಂಗ ಮಂದಿರದ ಮೇಲೆ ಆ ಸಂದರ್ಭದಲ್ಲಿ ದಾಳಿ ಮಾಡಿರ್ತಕ್ಕಂಥ ದಾಳಿಕೋರರು ಗುಂಡಾಗಳ ಕೇಸನ್ನು 21ನೇ ತಾರೀಕು ಮೇ 21ರಂದು ರಾಜ್ಯ ಸರ್ಕಾರ ಅವತ್ತಿನ ದಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು. ಅದನ್ನು ವಿರೋಧಿಸಿ ಮೊನ್ನೆ 1ನೇ ತಾರೀಕು ಜೂನ್ 1ನೇ ತಾರೀಕು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಾವೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೆವು. ಆ ದೊಡ್ಡ ಪ್ರತಿಭಟನೆಯಲ್ಲಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರುಗಳು ಕೂಡ ಭಾಷಣ ಮಾಡಿದ್ದಾರೆ, ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಹಾಗೆ ಹೋಗಿರ್ತಕ್ಕಂಥ ನೈಜ ಘಟನೆಗಳನ್ನು ಯಾವಾಗ ಏನೇನು ಸಂದರ್ಭಗಳಾಗ್ಯಾವ ಎಲ್ಲರೂ ಅವುಗಳನ್ನು ಮೆಲುಕು ಹಾಕ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆ ನಿಟ್ಟಿನಲ್ಲಿ ಎಲ್ಲರೂ ಮಾತಾಡ್ಯಾರ. ಆದರೆ ನಮ್ಮ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ KKRD ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರವರಿಗೆ ವಿನಾಕಾರಣ ಒಂದು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ. ನಾವು ಹಲವಾರು ದಿನಗಳ ಹಿಂದೆ ಮೊನ್ನೆ 4ನೇ ತಾರೀಕು ಕಮಿಷನರ್ ಭೇಟಿಯಾಗಿ ಅವಾಗೂ ಕೂಡ ಮನವಿ ಪತ್ರ ಕೊಟ್ಟಿವಿ. ಇದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿರಿ, ಇದನ್ನು ನೀವು ಬೇಕಾದ್ರೆ ಎಲ್ಲ ತೆಗೆದು ನೋಡ್ರಿ, ಅದರಲ್ಲಿ ಯಾವುದೇ ಹುರುಳಿಲ್ಲ. ಹಿಂದಾಗಿರ್ತಕ್ಕಂಥ ಘಟನೆಗಳನ್ನು ಮೆಲುಕು ಹಾಕಿದ್ದಾರೆ ನಾಯಕರು ವೇದಿಕೆ ಮೇಲೆ ಇರ್ತಕ್ಕಂಥವ್ರು. ಯಾವುದೇ ಯಾರೇನು ಏನೋ ಯಾವುದೇ ಶಬ್ದಗಳನ್ನು ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ, ಯಾರೇನು ನಿಂದನೆ ಮಾಡಿಲ್ಲ. ಅಂಥವ್ರ ಸಹಿತಕ್ಕೆ ಕೇಸ್ ಹಾಕಿ ನೀವು BJPಯನ್ನು ತುಳಿಯೋ ಪ್ರಯತ್ನ, ನಾಯಕರುಗಳನ್ನು ತುಳಿಯೋ ಪ್ರಯತ್ನ ಮಾಡಿದ್ರೆ ನಾವು ಇದನ್ನು ಸಹಿಸೋದಿಲ್ಲ. 4ನೇ ತಾರೀಕು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿಗಳ ಸಚಿವರು. ಅವತ್ತಿನ ದಿನ ಸಾಯಂಕಾಲ 7ರಿಂದ 8 ಗಂಟೆ ಮಧ್ಯದೊಳಗೆ ನಮ್ಮ ನಾಯಕರ ಮೇಲೆ ಕೇಸ್ ಆಗ್ತದೆ. 3ನೇ ತಾರೀಕು ಇಂಥ ಪ್ರಕರಣಗಳನ್ನು ಒತ್ತಡ, ರಾಜಕೀಯ ಒತ್ತಡಕ್ಕೆ ಮಾಡೋದು ನೀವೇನಾದರೂ ಹಾಕಿದ್ರೆ ಅದನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ಒಂದು ವೇಳೆ ನೀವು ಕೇಸನ್ನು ವಾಪಸ್ ಮರಳಿ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ 1 ವಾರದಲ್ಲಿ 8-10 ದಿನದಲ್ಲಿ ನಾವು ಸುಮಾರು 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಮತ್ತೊಂದು ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ನಾವು ನಿಶ್ಚಯ ತೆಗೆದುಕೊಂಡಿದ್ದೇವೆ. ಆದರೆ ಅವರಿಗೆ ನಾವು ಕಾಲಾವಕಾಶ ಕೊಡ್ತೀವಿ. ಮುಂದಿನ 2 ಅಥವಾ 3 ದಿನದಲ್ಲಿ ಈ ಕೇಸನ್ನು ರದ್ದುಗೊಳಿಸಬೇಕು. ರದ್ದುಗೊಳಿಸುವುದಲ್ಲಿ ವಿಫಲ ಆಗಿದ್ದಾದರೆ ನಾವು ಮುಂದಿನ 1 ವಾರದಲ್ಲಿ ಮತ್ತೆ ಒಂದು ಹೋರಾಟ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ಮಾಜಿ ಶಾಸಕರ ವಿರುದ್ಧ ಅಸಹ್ಯಕರವಾಗಿ ಮಾತನಾಡಿರ್ತಕ್ಕಂಥ ವಿಡಿಯೋಗಳನ್ನು, ಕ್ಲಿಪ್ಗಳನ್ನು ನಾವು ಕಮಿಷನರ್ ಕೊಟ್ಟಿವಿ. ಅವ್ರ ಮೇಲೆ 18 ಮಂದಿ ಮೇಲೆ ಕೇಸ್ ಮಾಡ್ಲಿಕ್ಕೆ ತಯಾರಿಲ್ಲ. ಅವರು ಒಬ್ಬ ಮಾಜಿ ಶಾಸಕ ಆದವ್ರ ಮೇಲೆ ಕೇಸ್ ಮಾಡ್ತಾರ. ಆದರೆ ಸಾಮಾನ್ಯ ಕಾರ್ಯಕರ್ತರು ದೊಡ್ಡ ವ್ಯಕ್ತಿಗಳಿಗೆ ಮನಸ್ಸಿಗೆ ಬಂದಂಗೆ ನೀವು ಮನೆಯಲ್ಲಿ ಹೊರ ಬರ್ರಿ, ನಾವು ನೋಡ್ಕೋತೀವಿ ಅಂತಕ್ಕಂಥ ಮಾತುಗಳನ್ನು ಬಳಸಿದ್ದು, ಅವಾಚ್ಯ ಶಬ್ದಗಳನ್ನು ಬಳಸಿದ್ದು ಕೂಡ ಆ ವಿಡಿಯೋದಲ್ಲಿ, ಆ ರೀಲ್ಸ್ನಲ್ಲಿ ಇಟ್ಟಿದ್ದನ್ನು ನಾವು ಪ್ರೂಫ್ ಸಮೇತ, ದಾಖಲೆ ಸಮೇತ ನಾವು ಕಮಿಷನರ್ ಅವರಿಗೆ ಕೊಟ್ಟಿವಿ. ಕೂಡಲೇ ತಕ್ಷಣ ಆ 18 ಮಂದಿ ಮೇಲೆ FIR ದಾಖಲಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಅದ್ರ ಜೊತೆಗೆ ದತ್ತಾತ್ರೇಯ ಪಾಟೀಲ್ ರೇವರವ್ರ ಮೇಲೆ ವಿನಾಕಾರಣ ನೀವೇನು ಕೇಸ್ ಹಾಕಿರಿ ಅದನ್ನ ಕೂಡಲೇ ವಾಪಸ್ ತರಬೇಕು. ವಾಪಸ್ ತಪ್ಪೋದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಈಗೇನು ಆಳಂದದ ಪ್ರಕರಣ, ಲಾಡ್ಲೆ ಮಶಾಕ್ ದರ್ಗಾನಲ್ಲಿ ಇರುವಂಥ ದೇವಸ್ಥಾನ, ರಾಘವ ಚೈತನ್ಯ ಏನು ನಮ್ಮ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳಿದ್ದಾವೆ ಅದನ್ನು ಮಾಡಲಿಕ್ಕೆ ಇವತ್ತು ಗುಂಡಾಗರ್ದಿಯಿಂದ ಇವತ್ತು ನಮಗೆ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಹಿರಿಯರಾದಂಥ ಸುಭಾಷ್ ಕಾಕೋರು ಏನು ಅದು ಸರ್ಕಾರಕ್ಕೆ ಗಮನಕ್ಕೆ ತಂದರು. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೋರ್ಟಿನ ಆದೇಶದಂತೆ ಅಲ್ಲಿ ಪೂಜೆ ನಡಿಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿದಾಗ ಕೋರ್ಟಿನ ಪರ್ಮಿಷನ್ ಅನ್ನು ತಗೊಂಡು ಕೇಂದ್ರದ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರು, ನಾವೆಲ್ಲರೂ ಸೇರಿ ಇವತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಹಲ್ಲೆಯನ್ನು ಆಗಿರುವಂಥದ್ದು, ಅದರಲ್ಲಿ ಪೊಲೀಸ್ ವೆಹಿಕಲ್ಗಳನ್ನು ಕೂಡ ಇವತ್ತು ಅದ್ರ ಮೇಲೆ ಕಲ್ತೂರಾಟ ಆಗಿರುವಂಥದ್ದು, ಆ ರೀತಿಯಾದಂಥ ಪ್ರಕರಣ ಪೊಲೀಸ್ ದಾಖಲೆಯನ್ನು ಯಾರು ಆ ಗುಂಡಾ ವರ್ತನೆಯನ್ನು ಮಾಡಿದ್ದಾರೆ ಅದರ ಮೇಲೆ ಪೊಲೀಸ್
ಪ್ರಕರಣ ದಾಖಲೆಯನ್ನ ಆಗಿರುವಂಥದ್ದು. ಆ ಪ್ರಕರಣ ಸರ್ಕಾರ ಹಿಂತಗೊಂಡ್ಮೇಲೆ ಅದರ ವಿರುದ್ಧ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅಣ್ಣವ್ರ ನೇತೃತ್ವದಲ್ಲಿ ನಮ್ಮ ಕಲಬುರಗಿನಲ್ಲಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ 1ನೇ ತಾರೀಕು ಆ ಹೋರಾಟದಲ್ಲಿ ಎಲ್ಲರೂ ಕೂಡ ಮುಖಂಡರು ಮಾತನಾಡಿದ್ದಾರೆ. ಹಿಂದೆನೂ ಕೂಡ ನನ್ನ ಭಾಷಣದಲ್ಲಿ ಇವತ್ತು ಬಹಳ ಸ್ಪಷ್ಟತೆಯಿಂದ ಇವತ್ತಿನ ದಿವಸ ನಾನು ಅಲ್ಲಿ ಹೇಳಿರುವಂಥದ್ದು. ನಾನು ಏನು ಹೇಳಿದ್ದೀನಿ ಅಂತಂದ್ರೆ, ಕಲಬುರಗಿಯ ಜನರು, ನಮ್ಮ ಜಿಲ್ಲೆಯ ಜನರು ಯಾರು ಈ ರೀತಿಯಾದಂತಹ ಅರಾಜಕತೆಯನ್ನ ಮಾಡ್ತಾರೆ, ಯಾರು ಈ ರೀತಿಯಾದಂತಹ ಗುಂಡಾಗರ್ದಿಯನ್ನ ಮಾಡ್ತಾರೆ, ಯಾರು ರೌಡಿಸಂ ಮಾಡ್ತಾರೆ, ಯಾರು ನಮ್ಮ ದೇಶವನ್ನ ಬಿಟ್ಟು ನಮ್ಮ ವಿರೋಧಿಯ ದೇಶದ ಪಾಕಿಸ್ತಾನದ ಕಲಬುರಗಿಯನ್ನ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಕೈ ಹಾಕಿರುವಂತ ರಾಜಕಾರಣಿಗಳಿಗೆ ಇವತ್ತು ಕಲಬುರಗಿಯ ಜನ ಅವರಿಗೆ ಸರಿಯಾದಂತ ಉತ್ತರವನ್ನ ಕೊಟ್ಟಿದ್ದಾರೆ ಅಂತನ್ನುವ ಮಾತನ್ನ ನಾನು ಹೇಳಿರುವಂತದ್ದು ನನ್ನ ಭಾಷಣದಲ್ಲಿ. ಕಲಬುರಗಿಯ ಜನ ಅಂತಂದ್ರೆ ಯಾರು? ಕಲಬುರಗಿನಲ್ಲಿ ನಾವೆಲ್ಲ ಹಿಂದೂಗಳು ಕೂಡ ಇರ್ತೇವೆ, ಮುಸಲ್ಮಾನರು ಕೂಡ ಇರ್ತೇವೆ, ಅನೇಕ ಧರ್ಮ ಅನೇಕ ಜಾತಿಯ ಜನರು ನಾವು ಕಲಬುರಗಿ ನಗರದಲ್ಲಿ ಇರ್ತೇವೆ. ಇಲ್ಲಿ ಯಾವುದೂ ಕೂಡ ನಾನು ಯಾವುದೇ ಧರ್ಮದ ಬಗ್ಗೆ ಅಥವಾ ಯಾವುದೇ ಜಾತಿ ವಿಶೇಷ ಬಗ್ಗೆ ನಾನು ಯಾವತ್ತೂ ಕೂಡ ಟೀಕೆಯನ್ನ ಮಾಡಿರುವಂತದ್ದಿಲ್ಲ. ಈ ರೀತಿ ಹೇಳಿಕೆಯನ್ನ ನೀಡಿದಂತ ಸಂದರ್ಭದಲ್ಲೂ ಕೂಡ ಇವತ್ತು ಪೊಲೀಸರಿಂದ ಇವತ್ತು FIR ಅನ್ನ ಆಗಿರುವಂಥದ್ದು. ಆ FIR ಏನು ಮಾಡಿದ್ದಾರೆ ಅದಕ್ಕೆ ಹೆದರಿ ಸುಮ್ಕೂಡುವಂಥದ್ದು ಅಲ್ಲ. ನಾವು ಕೂಡ ನಮ್ಮ ಪಕ್ಷದ ಎಲ್ಲ ಹಿರಿಯರು ಹಿಂದೆನೆ ಕೂಡ ಇದ್ರ ಬಗ್ಗೆ ಅದ್ರ ಬಗ್ಗೆ ಇವತ್ತಿನ ದಿವಸ ಅವರು ಮಾತನಾಡಿದ್ದಾರೆ. ನಾನು ಈ ರೀತಿ 100 FIRಗಳು ನಾವು ಹಿಂದಿನಿಂದಲೂ ಕೂಡ ನೋಡಿದ್ದೇವೆ. ಈ ರೀತಿ FIR ಹಾಕಿದ ತಕ್ಷಣ ನಾವೇನು ಅದಕ್ಕೆ ಹೆದರಿ ಸುಮ್ಕೂಡುವಂತ ಪ್ರಶ್ನೆ ಇಲ್ಲ. ಇಂಥ 100 FIR ಹಾಕಿದ್ರು ಕೂಡ ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ ಮಾಡಲಿಕ್ಕೆ ನಾವು ಜೀವಂತ ಇರುವವರೆಗೂ ಕೂಡ ಇದನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವ ಮಾತನ್ನು ಕೂಡ ನಾನು ಈ ರೀತಿಯಾದಂತಹ ಏನು ಗುಂಡಗಳಿದ್ದಾರೆ, ಯಾರು ಪಾಕಿಸ್ತಾನದ ಬಗ್ಗೆ ಬಹಳಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ, ಅವರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗ ತಾನೇ ಹೇಳಿದ್ದಾರೆ, ರಾಜ್ಯದ ಅಧ್ಯಕ್ಷರು ಕೂಡ ನನಗೆ ಫೋನ್ ಕರೆಯನ್ನ ಮಾಡಿ BY ವಿಜೇಂದ್ರ ಅಣ್ಣವರು ಮಾತನಾಡಿದ್ದಾರೆ. ಪಕ್ಷ ಮತ್ತು ನಮ್ಮ ಎಲ್ಲ ಜಿಲ್ಲಾ ಮುಖಂಡರು, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಯಾದಗಿರಿ ಆಗಿರ್ಬೋದು, ಬೀದರ್ ಜಿಲ್ಲೆಯ ಅಧ್ಯಕ್ಷರಾಗ್ಬೋದು, ಅವರೆಲ್ಲರೂ ಕೂಡ ಇವತ್ತು ಫೋನ್ ಮುಖಾಂತರ ನನಗೆ ಮಾತನಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ನನಗೆ ಅನೇಕ ಜನ ಪತ್ರಕರ್ತರು ಹಿರಿಯರು ಕೂಡ ಫೋನ್ ಮಾಡಿದ್ದಾರೆ. ಆವಾಗಿನ ಕಾಲದಲ್ಲಿ ಹೇಳಿರುವಂಥ ಈ ರೀತಿಯಾದಂಥ ವಿಡಿಯೋ ಮತ್ತು ಮಾಧ್ಯಮ ಆ ಕಾಲದಲ್ಲಿ ಬಹಳಷ್ಟು ಇರಲಿಲ್ಲ. ಆದರೂ ಕೂಡ ಇವತ್ತು ನಾವು ಹಿಂದೆ 2004ರಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕಲಬುರಗಿಗೆ ಬಂದಂಥ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರುವಂಥದ್ದು, ಮಿನಿ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿರುವಂಥ ಏನು ಪತ್ರಿಕೆಯಲ್ಲಿ ಬಂದಿದೆ ಸಂಯುಕ್ತ ಕರ್ನಾಟಕದಲ್ಲಿ, ಅದನ್ನು ಕೂಡ ಇವತ್ತು ನಾವು ನೀಡಿರುವಂಥದ್ದು. ಅದರ ಜೊತೆಯಲ್ಲಿ ಅನೇಕ ಪತ್ರಕರ್ತರು ಹಿರಿಯರು ಸಾರ್ವಜನಿಕ ಜನರು ಕೂಡ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ, ನಾವು ಅದಕ್ಕೆ ಸಾಕ್ಷಿ ಇದ್ದೇವೆ, ನೀವು ಎಲ್ಲಂತೀರಿ ಆ ಸಾಕ್ಷಿಯನ್ನ ಕಮರುಲ್ ಇಸ್ಲಾಂ ಅವರು ಹೇಳಿರುವಂಥದ್ದು ಇದು ನಿಜ ಇದೆ, ಇದು ನೀವು ಎಲ್ಲಂತೀರಿ ಅಲ್ಲಿ ಬಂದು ನಾವು ಸಾಕ್ಷಿ ನೀಡ್ತೇವೆ ಅಂತನ್ನೋ ಮಾತನ್ನ ಇವತ್ತು ಅನೇಕ ಜನ ಫೋನ್ ಮಾಡಿ ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ. ಅದಕ್ಕೇನು ದಾಖಲೆಗೆ ಬೇಕು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ದಾಖಲೆಯನ್ನು ಕೂಡ ಇವತ್ತು ಒದಗಿಸ್ಕೊಡ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಹಿರಿಯರು ಸೇರಿ ಈ ಏನು ಗುಂಡಾವರ್ತನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಲಬುರಗಿಯಲ್ಲಿ ಬಹಳಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ. ಅದನ್ನ ವಿರೋಧಿಸಿ ಇವತ್ತು ನಾವೆಲ್ಲರೂ ಕೂಡ ಸುಮಾರು 1 ಲಕ್ಷ ಜನರ ಸಹಿ ಸಂಗ್ರಹವನ್ನ ಮಾಡೋದ್ರ ಮುಖಾಂತರ ಈಗಿರುವಂತ ರಾಜ್ಯದಲ್ಲಿ ನೂತನವಾಗಿ ಗೃಹ ಸಚಿವರಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಕಲಬುರಗಿನಲ್ಲಿ ನಡೆಯುವಂತ ಈ ದಬ್ಬಾಳಿಕೆ ಮತ್ತು ಗುಂಡಾಗರ್ದಿಯ ವಿರುದ್ಧ ನಮ್ಮ ಇಡೀ ಕಲಬುರಗಿಯ ಜಿಲ್ಲೆಯ 1 ಲಕ್ಷ ಜನರ ಸಹಿ ಸಂಗ್ರಹವನ್ನ ಮಾಡಬೇಕು ಪಕ್ಷದ ಕಡೆಯಿಂದ ಅಂತನ್ನುವ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಅದನ್ನ ಚರ್ಚೆ ಮಾಡಿ ನಮ್ಮ ಅಧ್ಯಕ್ಷರು ಚಂದು ಪಾಟೀಲ್ ಅವರು ಮತ್ತು ನಮ್ಮ ಅಶೋಕ್ ಬಗ್ಲಿ ಅಣ್ಣವ್ರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅದನ್ನ ಕೈ ತಗೋತಾ ಇದ್ದೇವೆ. ಮತ್ತು ಅದ್ರ